ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ನೋಡ್ರಿ ಸಂಜೆ ಮ್ಯಾಗ ಸ್ಟಾರ್ಟ್ ಮಾಡಕ್ಕಂತೀನಿ. ಈಗ ಹಾಸ್ಪಿಟಲ್ಗೆ ಹೋಗಬೇಕು ಕೇಳಿಗೆ. ಇವತ್ತು ಬರೋಕ್ಕೆ ಹೇಳ್ಯಾರ. ಸೊ 5:15 ಬರೋಕ್ಕೆ ಹೇಳ್ಯಾರ. ಆಗಲೇ 5:45 ಆಯ್ತು. ಸೊ ಈಗ ಹೊಂಟೇವಿ, ರೆಡಿ ಆಗ್ಯಾವಿ. ಅರವಿಂದಂದ್ರೂ ಇವತ್ತು ಸ್ಕೂಲ್ ಏನು ಇರಲಿಲ್ಲ, ಹಾಲಿಡೇ ಐತಿ, ಎಕ್ಸಾಮ್ಸ್ ಅದು ಸ್ಟಾರ್ಟ್ ಆಗ್ಯಾವು. ಈಗ ಟ್ಯೂಷನ್ಗೆ ಹೋಗ್ಯಾನ. ಸೊ ಬರೀ ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ ಬೆಳಗ್ಗೆಯಿಂದನ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಈಗ ಹಾಸ್ಪಿಟಲ್ಗೆ ಹೋಗುವಾಗ ಸ್ಟಾರ್ಟ್ ಮಾಡೋಕ್ಕಂತೀನಿ. ಕಸ್ಟಮರ್ಸ್ದು ಭಾಳ ಕಾಲ್ಸು ಮೆಸೇಜಸ್ಸು ಬರೀ ಇದಾಯ್ತು. ಸೊ ಈಗೂ ಬರೋಕ್ಕಂತ ಕಂಟಿನ್ಯೂ ಆಗಿ. ಹಾಂ ಬಾ, ಜಲ್ದಿ ಟೈಮ್ ಆಗಿತ್ತು, ಬಾ ಇದು ಮಾಡಿ ತುಂಬ್ಕೊಂಡೆ. ಸೊ 5:15 ಬರೋಕ್ಕೆ ಹೇಳಿದರು. ಆಲ್ರೆಡಿ ಈಗ 6 ಗಂಟೆ ಆಗ್ತಾನೆ ಬಂತು ಅಂತಂದು ಹೇಳ್ಬೋದು. ಸೊ ಜಲ್ದಿ ಹೊಂಟೀವಿ. ಯಾಕಂತಂದ್ರೆ ಅವ್ರಿಗೆ ಅಪಾಯಿಂಟ್ಮೆಂಟ್ಸ್ ಇರ್ತಾವೆ. ಹಿಂಗೆ 6:15 ಹಿಂಗೆ 7 ಗಂಟೆ ಹಿಂಗೆ 7:15 ಮಟ್ಟ ಹಿಂಗೆ ಒಂದೊಂದು ಪೇಷಂಟ್ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತಾರೆ. ಸೊ ಹಾಗಾಗಿ ನಂದೇನು ಟ್ರೀಟ್ಮೆಂಟ್ ಏನು ಇರೋಂಗಿಲ್ಲ. ನಂದು ಟ್ರೀಟ್ಮೆಂಟ್ ಆಲ್ರೆಡಿ ಡಾಕ್ಟ್ರ್ ಕಡೆ ಮುಗ್ದೈತಿ. ಇನ್ನೇನಿದ್ರು ಕ್ಯಾಪ್ ಹಾಕ್ಸೋದೈತಿ. ಪರ್ಮನೆಂಟ್ ಫಿಲ್ಲಿಂಗ್ ಮಾಡ್ಯಾರ. ಒಂಚೂರು ಲೈಟಾಗಿ ನೋವು ಅಂತಂದು ಅನ್ಸಕ್ಕಂತಿತ್ತು ನನಗೆ. ಸೊ ಈಗ ಕ್ಯಾಪ್ ಅದು ಹಾಕಿಲ್ಲ. ಈಗ ಹೇಳಿದ್ರೆ ಆಯ್ತು ಪ್ರಾಬ್ಲಮ್ ಅಂತಂದು ಕಾಲ್ ಮಾಡಿ ಹೇಳಿದ್ದೆ. ಆ್ಯಂಡ್ ಊಟ ಉಂಡಿದ್ದು ಫುಡ್ ಅದು ಹಲ್ಲೊಳಗೆ ಸಿಕ್ಕಾಕೊಳಕ್ಕಂತಿತ್ತು. ಒಂಚೂರು ಗ್ಯಾಪ್ ಐತಿ. ಸೊ ಹಾಗಾಗಿ ಮತ್ತು ಕ್ಯಾಪ್ ಹಾಕಿ ನಾನು ಫುಡ್ ಅದೇ ರೀತಿ ಸಿಕ್ಕಾಕೊಳ್ಬಾರ್ದು ಅಂಥೇಳಿ ಡಾಕ್ಟರ್ ಹತ್ರ ಮಾತಾಡಿದಾಗ ಕ್ಯಾಪ್ ಹಾಕಕ್ಕೆ ಅಷ್ಟು ಗ್ಯಾಪ್ ಇರಬೇಕು, ಫುಲ್ಲು ಟೈಟ್ ಫಿಲ್ಲಿಂಗ್ ಮಾಡಿದರೆ ಮತ್ತು ಕ್ಯಾಪ್ ಹೆಂಗೆ ಹಾಕಬೇಕು ಅಂತಂದು ಹೇಳಿದರು. ಕ್ಯಾಪ್ ಹಾಕಿಂದ ಅದು ಫುಡ್ ಅದು ಸಿಕ್ಕಾಕೊಳ್ಳಂಗಿಲ್ಲ ಅಂತ. ಸೊ ನೋಡಿದರು. ಮತ್ತು ಫುಡ್ ಅದು ಸಿಕ್ಕೊಂಡಿದ್ದು ತಗೊಳಕ್ಕೆ ಬ್ರಷನ್ನು ಅದು ಕೊಟ್ಟರು. ನೆಕ್ಸ್ಟ್ ಇನ್ನು ಕ್ಯಾಪ್ ಹಾಕೋಕ್ಕೆ ಇನ್ನು 1 ವಾರ ಅಥವಾ 15 ದಿನ ಬಿಟ್ಟು ಬರಬೇಕಂತ. ಬೇರೆ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಈಗ ನಂಬರ್ ಕೊಟ್ಟಾರ. ಸೊ ನೆಕ್ಸ್ಟ್ ಆ ಡಾಕ್ಟ್ರ್ ಕಡೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದೈತೆ ನೋಡ್ರಿ. ಅವರೇನು ಏನು ಒಂದು ಸರ್ತಿಗೆ ಕ್ಯಾಪ್ ಹಾಕಿ ಕಳಿಸ್ತಾರೋ, ಇನ್ನು 2-3 ಸಲ ಓಡಾಡಿಸ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ಅಲ್ಲಿಂದ ಡಿಮಾರ್ಟಿಗೆ ಬಂದ್ವಿ. ಜಸ್ಟ್ ಅಕ್ಕಿ ಪ್ಯಾಕೆಟ್ ಅಷ್ಟೇ ಬೇಕಾಗಿದ್ವು ನಮಗೆ. ಸೊ ಅಲ್ಲೇ ಔಟ್ಸೈಡ್ ಹೊರಗನ ನಿಂತಿದ್ದೆ ನಾನು. ಹಸ್ಬೆಂಡ್ ನಾನು ಅಷ್ಟೇ ಹೋಗಿ ತೊಗೊಂಬರ್ತೀನಿ ಬಿಡು, ಅಕ್ಕಿ ಪ್ಯಾಕೆಟ್ ಅಷ್ಟೇ ಅಲ್ಲ ಅಂತಲೂ ನಾನು ಹೊರಗೆ ನಿಂದಿರ್ಸಿ ಹೋಗಿದ್ರು. ಸೊ ಅಲ್ಲೇ ನಮ್ಮ ಸಬ್ಸ್ಕ್ರೈಬರ್ಸು ಸಿಕ್ಕಿದ್ರು, ಮಾತಾಡಿಸಿದ್ರು, ಖುಷಿ ಆಯಿತು. ಸೊ ಅವ್ರು ನಮ್ಮ ತವ್ರ ಮನೆ ವ್ಲಾಗ್ಸ್ ಎಲ್ಲ ನೋಡ್ತಾರಂತ. ಅವ್ರೂ ಸೇಮ್ ನಮ್ಮ ಥರ 3 ಮಂದಿ ಅಕ್ಕ ತಂಗಿಯರಂತ. ಸೊ ಹಾಗಾಗಿ ನಮ್ಮ ವ್ಲಾಗಿಗೆ ಅಟ್ಯಾಚ್ ಆಗ್ಯಾರ. ಅವರು ಡೈಲಿ ಬ್ಲಾಗ್ಸ್ ನೋಡ್ತಾರಂತ. ಆ್ಯಕ್ಚುಲಿ ಅವರು ಡಿಮಾರ್ಟಿಂದ ಹೊರಗೆ ಬರಬೇಕಾದ್ರೆ ನೋಡಿದೆ ನಾನು. ನೋಡಿ ಹಗರ್ಕ ಬಂದು ಬಾಚಕ್ಕೆ ಬಂದು ಮಾತಾಡಿಸಿದ್ರು. ಬೆಟ್ಟಿಗೆ ಭಾಳ ಖುಷಿ ಆಯ್ತು ಅಂತಂದು ಹೇಳ್ಬೋದು. ಆ್ಯಂಡ್ ಹಸ್ಬೆಂಡ್ ಅಕ್ಕಿ ಪ್ಯಾಕೆಟ್ ತೊಗೊಂಬರ್ಬೇಕಾದ್ರೆ ಟ್ರೋಲಿ ಮ್ಯಾಗ 2 ಅಕ್ಕಿ ಪ್ಯಾಕೆಟ್ ಇಟ್ಕೊಂಬರಕ್ಕಂತಾರಲ್ಲ, ಅದು ಸ್ಕಿಡ್ಡಾಗಿ ಬಿದ್ದುಬಿಡ್ತು. ಮತ್ತು ಅವ್ರ ಹಸ್ಬೆಂಡನ್ನು ಹೋಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಕ್ಕಿ ಪ್ಯಾಕೆಟ್ ಎತ್ತಿಡಾಕ. ಅವರು ಎಲ್ಲರೂ ಫ್ಯಾಮಿಲಿ ಸಮೇತ ಡಿಮಾರ್ಟ್ ಶಾಪಿಂಗಿಗೆ ಬಂದಿದ್ರು. ಅವ್ರ ಮಗಳನ್ನ ಎಲ್ಲ ತೋರಿಸಿದ್ರು. ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ಆ ದಿನ ಅದ ಪ್ಲೇಸ್ ಒಳಗನ ಒಂದು 3-4 ಟ್ರೋಲಿ ಸ್ಕಿಡ್ಡಾಗಿ ಬಿದ್ದಾವಂತ. ಸೊ ಅಲ್ಲಿ ಹೇಳಕ್ಕಂತಿದ್ರು. ಆ್ಯಕ್ಚುಲಿ ಡಿಮಾರ್ಟಿಗೆ ಬರಬೇಕಾದ್ರೆ ಒಂದು ಅಕ್ಕಿ ಪ್ಯಾಕೆಟ್ ತೊಗೊಂಬರ್ಬೇಕು ಅಂಥೇಳಿ ಬಂದಿದ್ದು. ಸೊ ಅಲ್ಲಿ ಬಂದ ನಂತರ ಮನೆಯಾಗೂ ಅಕ್ಕಿ ಖಾಲಿ ಆಗ್ಯಾವು, ಮನೆಗೊಂದು ತೊಗೊಂಡು ಹೋಗೋಣ ಅಂತಂದು. ಸೊ ಮನೆಗೊಂದು ತೊಗೊಂಡ್ವಿ. ಈಗ ಏನು ಮನೆಗೆ ಬೇರೆ ಏನೋ ಗ್ರಾಸರೀಸ್ ಶಾಪಿಂಗ್ ಏನೂ ಇಲ್ಲ. ಸೊ ಈಗ ತೊಗೊಂಡು ಹೋದ್ರತ್ತಂತ ಮನೆಗೊಂದು ಮತ್ತು ಇನ್ನೊಂದು ತೊಗೊಂಡಿವಿ. ಯಾಕಂತಂದು ಬ್ಲಾಗ್ ಪೂರ್ತಿಯಾಗಿ ನೋಡ್ರಿ 2 ಅಕ್ಕಿ ಪ್ಯಾಕೆಟ್ ಯಾಕೆ ತೊಗೊಂಡೈತಿ ಅಂತಂದು. ಅಕ್ಕಿ ಪ್ಯಾಕೆಟ್ ತೊಗೊಂಬರಕಂತ ಅಷ್ಟ ಹೋಗಿವಿಲ್ಲ. ಅಲ್ಲಿ ಹೋಗಿ ಅಂತ ಮಂದಿ ಜ್ಯೂಸ್ ಇದಂತ ಮಂದಿ ಅದ ಮಾರ್ಕೆಟ್ನಾಗ ಅಲ್ಲಿ ಹೋಗಿದ್ವಿ ಅಂದ್ರೆ ಬರೀ ಪ್ಯಾಕೆಟ್ ಅಂತ ತೊಗೊಂಡು ಹೋಗ್ಬಿಡ್ತಿದ್ವಿ. ಮತ್ತು ಹರಿದ್ಕೊಳ್ಳೋದು. ಸೊ ಈಗ ನೋಡ್ರಿ ಅಕ್ಕಿ ಪ್ಯಾಕೆಟ್ ತೊಗೊಂಡು ಮತ್ತು ಮನೆಗೆ ಒಂದು ಕಸ ಗುಡಿಸಿ ದೀಪ ಹಚ್ಚಿ ಅರಿನೋಡು ಕರ್ಕೊಂಡು ಹೋಗೋಣ. ಹರಕ್ಕೆ ಬರೋಲ್ಲ ನೋಡ್ರಿ. ಇವನು ತೊಗೊಂಬಂದ ಸೋಂಪು ಕಾಳು. ಅವನ ಆಗಿ ಮಾಡ್ಯಾನ. ಈ ಸಲ ತೊಗೊಂಬಂದಿದ್ದು ಫುಲ್ ಒಂದು ಬಾಕ್ಸ್. 2 ದಿನ ಕೊಟ್ರಿ ನೋಡ್ರಿ. ಡಿಮಾರ್ಟಿಂದ ಡೈರೆಕ್ಟ್ ಹೋಗಬೇಕು ಅಂಥೇಳಿ ಅಂದ್ಕೊಂಡ್ವಿ. ಬಟ್ 2 ಅಕ್ಕಿ ಪ್ಯಾಕೆಟ್ ತೊಗೊಂಡಿರೋದ್ರಿಂದ ಮನೆಗೆ ತೊಗೊಂಡು ಹೋಗಿಟ್ಟು ನೆಕ್ಸ್ಟ್ ಹೋದ್ರಾಯ್ತು ಅಂಥೇಳಿ ಮನೆಗೆ ಬಂದ್ವಿ. ಸೊ ದೇವರಿಗೆ ದೀಪ ಹಚ್ಚೋ ಟೈಮ್ ಆಗಿರೋದ್ರಿಂದ ಕಸ ಗುಡಿಸಿ ದೇವ್ರಿಗೆ ದೀಪ ಹಚ್ಚಿ ಸೊ ಮತ್ತೀಗ ಅರುಣನು ಕರ್ಕೊಂಡು ಹೋದ್ರಾಯ್ತು ಅಂಥೇಳಿ. ಸೊ ಅರವಿಂದ್ ಟ್ಯೂಷನಿಗೆ ಬಂದು ಸರ್ ಜೊತೆ ಮಾತಾಡ್ಕೊಂಡು ಒಂದು 1/2 hour ಕರ್ಕೊಂಡು ಹೋಗ್ತೀವಿ ಅಂತೇಳಿ. ಸೊ ಈಗ ನೋಡಿರಿ
ಅರಿವಿನೂ ಕರ್ಕೊಂಡು ಹೊಂಟೀವಿ. ಸೊ ಎಲ್ಲಿಗೆ ಹೊಂಟೀವಿ ಅಂತ ಅಂದ್ರೆ ರುದ್ರಾಶ್ರಮಕ್ಕೆ ಹೊಂಟೀವಿ ನೋಡ್ರಿ ಫ್ರೆಂಡ್ಸ್. ಹೆಚ್ಚು ಕಡಿಮೆ ಏನಿಲ್ಲ ಅಂತ ಅಂದರೆ 2-3 ತಿಂಗಳಿಂದ ಅನ್ಕೊಳಕಂತಿದ್ದೆ. ಸೊ ರುದ್ರಾಶ್ರಮಕ್ಕೆ ಹೋಗಿ ಅಕ್ಕಿ ಪ್ಯಾಕೆಟ್ ಏನಾದರೂ ಒಂದು ಸಹಾಯ ಮಾಡಿ ಬರಬೇಕು ಅಂತೇಳಿ. ಸೊ ಫೈನಲಿ ಇವತ್ತು ಬಂದ್ವಿ. ಆ್ಯಕ್ಚುಲಿ ಇವತ್ತು ಹಸ್ಬೆಂಡ್ದು ವೀಕ್ಲಿ ಆಫು. ಡೇ ಟೈಮ್ನಾಗ ಬರಬೇಕು ಅಂತಂದು ಎಷ್ಟು ಟ್ರೈ ಮಾಡಿದ್ರು ಆಗಲಿಲ್ಲ ನೋಡ್ರಿ. ಇಲ್ಲಿಗೆ ನಾವು ಬರ್ತಾ ಇರೋದು ಇವಾಗ ಸೆಕೆಂಡ್ ಟೈಮು. ನಮ್ಮದು ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಆದಾಗ ಸೊ ಇಲ್ಲಿ ನಾನು ಅವಾಗೂ ಅಕ್ಕಿ ಪ್ಯಾಕೆಟನ್ನು ಬಂದು ಕೊಟ್ಟು ಹೋಗಿದ್ದೆ. ಸೊ ಈಗೂ ಅಕ್ಕಿ ಪ್ಯಾಕೆಟನ್ನು ಕೊಡಕ್ಕೆ ಬಂದೀವಿ ನೋಡ್ರಿ. ಬಟ್ ಇದಾದ ಅಂತಂದು ನನ್ನ ಮನಸ್ಸಿನಾಗ ಏನಿರಲಿಲ್ಲ. ಬಟ್ ಏನಾದ್ರು ಸಹಾಯ ಮಾಡಬೇಕು ಅನ್ನೋದು ಇತ್ತು. ಸೊ ಫೈನಲಿ ಇವತ್ತು ಬಂದ್ವಿ. ಅದ್ರ ಕತ್ಲನ ಆಗೈತಿ ನೋಡ್ರಿ. ಡೇ ಟೈಮ್ನಾಗ ಬರಬೇಕು ಅಂತಂದ್ರು ಆಗಲೇ ಇಲ್ಲ. ನಾವು ಇಲ್ಲಿಗೆ ಬರ್ತಾ ಇರೋದು ಸೆಕೆಂಡ್ ಟೈಮ್ ಆದ್ರೂ ರೂಟ್ ಮರ್ತೋಗಿದ್ವಿ. ಫಸ್ಟ್ ಟೈಮ್ ಬರಬೇಕಾದ್ರೆ ಅಲ್ಲಿ ಕೇಳ್ಕೊಂಡು ಬಂದಿದ್ವಿ. ಬಟ್ ಈಗ ಸೆಕೆಂಡ್ ಟೈಮು ಬರಬೇಕಾದ್ರೆ ನಾನು ಹೆಂಗಿದ್ರು ಯೂಟ್ಯೂಬ್ನಾಗ ವಿಡಿಯೋ ಹಾಕಿದ್ನಲ್ಲ. ಸೊ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆ. ಸೊ ಆ ವಿಡಿಯೋದಾಗ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ತಗೊಂಡು ಫೋನ್ ಹಚ್ಚಿ ಸೊ ಕೇಳ್ಕೊಂಡು ಬಂದ್ವಿ ನೋಡ್ರಿ. ಮರ್ತೋಗಿತ್ತು. ಆ್ಯಕ್ಚುಲಿ ಬಂದು 3 ವರ್ಷ ಮೇಲಣ ಆಗೈತಲ್ಲ. ಸೊ ಹಾಗಾಗಿ ಹಸ್ಬೆಂಡ್ ಆಗಾಗ ಬೇರೆ ಬೇರೆ ಕಡೆ ಅಲ್ಲೇ ಮನೆ ನೀರು ಅನಾಥಾಶ್ರಮಕ್ಕದು ಹೋಗಿರ್ತಾರ. ಬಟ್ ನಾನು ರುದ್ರಾಶ್ರಮಕ್ಕನ ಹೋಗಬೇಕು ಅಂಥೇಳಿ ಸೊ ಕರ್ಕೊಂಡು ಬಂದೀನಿ ಇವತ್ತು. ಮಕ್ಕಳು ಇರ್ತಾರ, ಅವ್ರು ನೋಡ್ದವ್ರು ಬಂದಿರ್ತಾರೆ. ನಮಸ್ಕಾರ. ನಮಸ್ಕಾರ. ಹುಟ್ಟು ಹಬ್ಬ ಇದ್ರೆ ಹಿಂಗೆಲ್ಲ ಇದು ಮಾಡ್ತಾರೆ. ಅವರು ಅಡಿಗೆ ಬಂದಿಲ್ಲ ಊಟದಂತೂ ಪ್ರಾಬ್ಲಮ್ ಇದೆ. ನಮಸ್ಕಾರ. ನಮಸ್ಕಾರ ಅಜ್ಜಿ. ಆರಾಮದಿರಿ? ಟಿವಿ ನೋಡಕ್ ಹೋಗ್ಯಾರ. ಎಲ್ಲ ಏನು ಊಟಕ್ಕೆ ಹೋಗ್ಯಾರ? ಇಲ್ಲೆಲ್ಲ ಅಲ್ಲೇ ಕುತ್ಕೊಂಡಿದ್ದಾರೆ. ಚಲೋ ಐತಾಳ್ರಿ. ಇಲ್ಲೂ ಟಿವಿ ಇರ್ತೈತಿ. ಟೈಮ್ ಪಾಸ್ ಆಗ್ಬೇಕಲ್ಲ, ಮತ್ತು ವಯಸ್ಸು ಟೈಮ್ ಪಾಸ್ ಆಗ್ಬೇಕಲ್ರಿ. ಮತ್ತೆ ಅವ್ರಿಗೆ ಬೇಜಾರಾಗಬಾರ್ದು. ಇಲ್ಲಿ ಒಬ್ರು ಸ್ವಾಮಿಗಳು ಬರ್ತಾರೆ, ಅವ್ರು ಪ್ರವಚನ ಎಲ್ಲ ಹೇಳ್ತಿರ್ತಾರೆ. ನಾವು ಲಾಸ್ಟ್ ಟೈಮ್ ಇಲ್ಲ 1-3 ವರ್ಷದಿಂದ ಬಂದೇವಿ. ಅವ್ರು ಆ್ಯಕ್ಚುಲಿ ಈ ಥರ ಪ್ಲೇಸ್ಗಳಿಗೆಲ್ಲ ಜಾಸ್ತಿ ಅಂತ ಅಂದ್ರೆ ಹಿಂಗೆ ಬರ್ತಡೇ, ಆ್ಯನಿವರ್ಸರಿ, ಹಿಂಗೆ ಏನಾದರೂ ಸೆಲೆಬ್ರೇಷನ್ ಇದ್ದಾಗ ಸೊ ಈ ಥರ ಪ್ಲೇಸ್ಗೆಲ್ಲ ಬಂದು ಕೇಕ್ ಕಟ್ಟಿಂಗು, ಸೆಲೆಬ್ರೇಷನ್ನು, ಅನ್ನದಾನ, ಹಿಂಗೇನಾದ್ರು ಊಟ ಹಾಕ್ಸಿ ಹೋಗ್ತಾರೆ. ಅವ್ರಿಗೇನು ಅವ್ರ ಕೈಲಿ ನೀಗುತ್ತಲ್ಲ ಸೊ ಅದನ್ನ ಹೆಲ್ಪ್ ಮಾಡಿ ಹೋಗ್ತಾರೆ ಬಿಡ್ರಿ. ಬಟ್ ನನಗೆ ಆ ದಿನ ಬರೋಕೆ ಅಷ್ಟು ಇಷ್ಟ ಆಗಂಗಿಲ್ಲ. ರೀಸನ್ ಏನಪ್ಪ ಅಂತ ಅಂದ್ರೆ ಅಲ್ಲೆಲ್ಲ ಅವ್ರದ್ದು ನೋಡ್ತೀನಲ್ಲ ಕಷ್ಟ ಎಲ್ಲ. ಸೊ ನನಗೊಂದು ರೀತಿ ಮನಸ್ಸಿಗೆ ದುಃಖ ಬಂದ್ಬಿಡ್ತೈತಿ. ಅಳಕನ ಚಲೋ ಮಾಡಿಬಿಡ್ತೀನಿ. ಸೊ ಈಗೂ ಅಲ್ಲಿ ಅಜ್ಜಿ ಒಬ್ರು ಅವ್ರದ್ದು ಮನೇಲೆಲ್ಲ ಪರಿಸ್ಥಿತಿ ಎಲ್ಲ ಹೇಳಿದ್ರು. ನನಗೆ ಅಳುನ ಬಂದ್ಬಿಡ್ತು. ಅಲ್ಲೇ ಎಷ್ಟೊತ್ತರೆಗೂ ಅಳಕಂತೆ. ಸೊ ಹಂಗಾಗಿ ನಮ್ಮದು ಬರ್ತಡೇ ಹಿಂಗೆ ಆ್ಯನಿವರ್ಸರಿ ದಿನ ಅವತ್ತು ಮನಸ್ಸದು ಇದು ಫೀಲ್ ಮಾಡ್ಕೊಳ್ಳೋದು ಬೇಡ, ಅವತ್ತು ಮೂಡ್ ಆಫ್ ಮಾಡ್ಕೊಳ್ಳೋದು ಬೇಡ ಅಂತಂದು ಆ ದಿನ ಬರೋಂಗಿಲ್ಲ. ಬೇರೆ ದಿನ ಯಾವತ್ತಾದರೂ ನನಗೆ ಈಗ ಬಂದೀನಿ ನೋಡ್ರಿ. ಸೊ ಈ ಥರ ದಿನಗಳಲ್ಲಿ ಬಂದು ಹೆಲ್ಪ್ ಮಾಡಿರ್ತೀನಿ. ನಾನು ಸ್ವಲ್ಪ ಜಾಸ್ತಿ ಎಮೋಷ್ನಲ್ ಆಗಿಬಿಡ್ತೀನಿ. ಸೊ ಎಷ್ಟೋ ಕಂಟ್ರೋಲ್ ಮಾಡಬೇಕು, ಗಟ್ಟಿಯಾಗಿರಬೇಕು, ಸ್ಟ್ರಾಂಗ್ ಆಗಬೇಕು ಅಂತ ಅನ್ಕೊತೀನಿ. ಬಟ್ ಆಗೋದನ್ನೇ ಇಲ್ಲ. ಸ್ವಲ್ಪ ಎಮೋಷ್ನಲ್ ನಾನು ಜಾಸ್ತಿ. ಸೊ ಇವಾಗೂ ಅಷ್ಟೇ ಅಲ್ಲಿದ್ದವ್ರ ಅಜ್ಜಿಗಳು ಅವ್ರ ಪರಿಸ್ಥಿತಿ, ಅವ್ರು ಹೇಳಿದಂಥ ಅವ್ರ ಕಷ್ಟ ಎಲ್ಲ ಈಗೂ ಹಂಗೆ ಮನ್ಸಿಗೆ ಫೀಲ್ ಮಾಡ್ಕೊಂಡ್ರೆ ಅಷ್ಟು ದುಃಖ ಕಣ್ಣೀರು ಬರಕಂತೈತೆ ನನಗೆ ಆ್ಯಕ್ಚುಲಿ. ಸೊ ಹಿಂಗೆ ನೋಡ್ರಿ, ಅವಾಗ ಯಾವ ಟೈಮ್ ಹೆಂಗೆ ಬರುತ್ತಾ ಜೀವನದೊಳಗೆ ಹೇಳಕ್ಕನ ಬರೋಂಗಿಲ್ಲ. ಸೊ ಇದ್ದಷ್ಟು ದಿನ ಆದಷ್ಟು ಖುಷಿಯಾಗಿರಬೇಕು. ಮುಂದೆ ನಮ್ಮದು ವಯಸ್ಸಾದ್ಮೇಲೆ ಏನು ಪರಿಸ್ಥಿತಿ ಬರುತ್ತೋ ಅದು ದೇವ್ರಿಗೆ ಗೊತ್ತು. ಸೊ ಇರೋಷ್ಟು ದಿನ ಖುಷಿಯಾಗಿ ಇರೋಣ ಅಷ್ಟೇ. ಆ್ಯಂಡ್ ಇದು ಯಾವುದೇ ರೀತಿ ಶೋ ಆಫ್ಗಾಗಿ ಮಾಡಿರೋದಲ್ಲ. ಸೊ ಇದನ್ನೆಲ್ಲ ತೋರಿಸ್ಬೇಕಾ, ಇದನ್ನೆಲ್ಲ ವಿಡಿಯೋದಲ್ಲಿ ಹಾಕಬೇಕಾ ಅಂತನೋ ಕೆಲವರು ಕಮೆಂಟನ್ನು ಹಾಕ್ಬೋದು. ಆ್ಯಕ್ಚುಲಿ ಈ ಥರದ್ದು ವಿಡಿಯೋಸ್ಗಳನ್ನೇ ಹಾಕಬೇಕು. ಕೆಲವರು ಸ್ಫೂರ್ತಿಯಾಗಿ ತೊಗೊಂಡು ವಿಡಿಯೋ ನೋಡಿದಾಗ ಓಕೆ ನಾವು ಮಾಡೋಣ ಅಂತಂದು ಕೆಲವ್ರ ಮನಸ್ಸಲ್ಲಿ ಬರುತ್ತೆ. ಸೊ ನಾವು ಒಳ್ಳೆಯದನ್ನು ನೋಡಿದಾಗ ಸೊ ನಮ್ಮ ಒಳ್ಳೆಯದನ್ನೇ ನಮ್ಮ ಮನಸ್ಸಲ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊತೀವಿ. ಸೊ ಈ ಥರದ್ದು ಹೆಚ್ಚಾಗಿ ನಾವು ಹಾಕಿದಾಗ ನಮ್ಮ ವ್ಲಾಗ್ಸ್ ಇಷ್ಟಪಡೋರು
ಸೊ ಅವರು ಒಂದಲ್ಲ ಒಂದಿನ ಈ ಥರ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಹೆಲ್ಪ್ ಮಾಡಿದ್ರು ಮಾಡ್ಬೋದು. ಕೆಲವರು ಇನ್ಸ್ಪೈರ್ ಆಗಿ ತಗೊಂಡು ಹೆಲ್ಪ್ ಮಾಡೋದಕ್ಕೆ ಮುಂದಾಗ್ತಾರೆ. ಇವಾಗ ಹೆಂಗ ಒಬ್ರು ಯೂಟ್ಯೂಬ್ ಮಾಡೋದನ್ನ ನೋಡಿ ನಾವು ಯೂಟ್ಯೂಬ್ ಮಾಡಬೇಕು, ಒಬ್ರು ಸೀರೆ ಬಿಸ್ನೆಸ್ ಮಾಡೋದನ್ನ ನೋಡಿದಾಗ ನಾವು ಸೀರೆ ಬಿಸ್ನೆಸ್ ಮಾಡಬೇಕು, ಹೆಂಗೆ ಇನ್ಸ್ಪೈರ್ ಆಗಿ ತಗೊಂಡು ಮಾಡ್ತಾರೆ. ಸೊ ಇದನ್ನು ಹಂಗ. ಸೊ ಓಕೆ, ಅಲ್ಲಿಂದ ಮತ್ತು ಮನೆಗೆ ಬರಬೇಕಾದ್ರೆ ಪಾವ್ ಭಾಜಿ ತಿನ್ಕೊಂಡು ಸೊ ಈಗ ನೋಡ್ರಿ ಮನೆಗೆ ಬಂದ್ವಿ. ತಮ್ಮ ಈಗ ನೋಡ್ರಿ ಜ್ಯೂಸ್ ಕುಡಿಯಾಕಂತಾನ. ಸ್ವಲ್ಪ ಇಂಪ್ರೂವ್ ಮಾಡಿರಲ್ಲ ಮದ್ವೆಗಿಂದ ಒಂದು ತಟ್ಟಾಗ ಅಲ್ಲೊಂದು ಸ್ವಲ್ಪ ಇದು ಕಟ್ಟಿರತ್ತೆ ಅದಷ್ಟ. ಎಷ್ಟು 3 ವರ್ಷ ಆಗಿದ್ವಿ, 3 ವರ್ಷದಿಂದ ಹೋಗಿದ್ವಿ. ಈಗ ಯಾವ್ದ್ರಾಗ ಯೂಟ್ಯೂಬ್ನಾಗ ನಂಬರ್ ತೊಗೊಂಡು ಹೋಗಿ ಬಂದೀವಿ. ಹಾಕಿದ್ರೆ ಫ್ಯಾನ್, ವಾ ಹೊಸ ಫ್ಯಾನ್ ಹಾಕಿದ್ರಿ? ಹಳೇದು ಹೊಸ ಏನಲ್ಲ, ಹಳೇದು ಹಳೇದು ಎಲ್ಲ ಸುಳ್ಳು ಹೇಳ್ಕೊತ ಹಳೇದದು ಯಾವ್ದಾರ ಒಂದು ಐಟಮ್ ತಗೊಂಬಂದ್ ಹೊಸದ್ ಹಾಕಿರ ಅನ್ಸುತ್ತ. ಅದು ಸೌಂಡ್ ಹೆಂಗ್ ಬರ್ತಿತ್ತು ಅದನ್ನ ಹೇಳ್ಬೇಡ. ಹೊಸ ಹಾಕೈತಿ, ಹೊಸ ಹಾಕಿದ್ರ ಹೊಸದಲ್ಲ ಹೊಸದಂದ್ರ ಫುಲ್ ಓವರ್ ಆಲ್ ಎಲ್ಲ ಅಮೌಂಟ್ ಕೊಟ್ಟೈತಿ. ಅಮೌಂಟ್ ಕೊಟ್ರ ಬರ್ತೈತಿ, ಪುಕ್ಸಟಿ ಬರ್ತದ. ತಿರುಗ್ತಾ ಇದೆ, ಏನ್ ಸೌಂಡು ಗರ್ 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 ಅಂತ ಬರ್ತಿತ್ತು. ಎಷ್ಟು ಡಿಸ್ಟರ್ಬ್ ಆಕಿತ್ತು. ಫೈನಲಿ ನಮ್ಮ ಫ್ಯಾನ್ ರೆಡಿ ಆಯ್ತು ನೋಡ್ರಿ. ಈಗ ಅಂಕರ್ 3 ದಿನ 4 ದಿನ ಆಗಿತ್ತು, ಸಿಕ್ಕಾಪಟ್ಟೆ ನಾವೇ ಇಷ್ಟೇನು ಜಾಸ್ತಿ ಏನೋ ಸ್ಪೀಡ್ ಇಟ್ಕೊಂಡೆ ಸ್ಲೋ ಆಗಿ ಇಟ್ಕೊಂತೀವಿ. ಫ್ಯಾನ್ ಒಂದನ 2 ಪಾಯಿಂಟ್ ಇಟ್ಕೊಂತೀವಿ ಅಷ್ಟ. ಇನ್ನೇನು 20 ದಿನದಾಗ ಅನ್ವಿತಾನು ಬರ್ತಾರ. ಈಗ ಅನ್ವಿತಾಗ ಮೊದ್ಲ ಫ್ಯಾನ್ ಬೇಕು, ಫ್ಯಾನ್ ಇಲ್ಲ ಅಂದ್ರ ಆಗೋದಿಲ್ಲಕಿ. ನಾವಿನ್ನು ಹೆಂಗ ಅಡ್ಜಸ್ಟ್ ಮಾಡ್ಕೊಂತೀವಿ 3 ಮಂದಿ. ಆಕಿ ಶೆಕ್ಕಿ ಒಟ್ಟ ತಡೆಯಂಗಿಲ್ಲ ಆಕಿ. ಅದ್ರ ಸಂಬಂಧ ಬಿಡದ್ ಬಿಟ್ಟು ಫ್ಯಾನ್ ರೆಡಿ ಆಯ್ತು. ಬರ್ತಾಳ ಇನ್ನ 20 ದಿನದಲ್ಲಿ ಬರ್ತಾಳ ಅನ್ವಿತಾ. ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲ ಅಲ್ಲಿ ಅವರು ಕೇಳಿದ್ರು ಅನ್ವಿತಾನ. ಕರೆಂಟ್ ಐತಿಲ್ಲ? ಕರೆಂಟ್ ಐತಿ ನಿನ್ ಮೈಯಾಗ ತೊಂಬ ನೋಡ್ತೀನಿ, ನಿನ್ ಮೈಯಾಗ ಕರೆಂಟ್. ಇನ್ನ 20 ದಿನದಲ್ಲಿ. ಆದ್ರೆ 20 ದಿನ ಅದು ಲೇಟ್ ಅನಿಸ್ತೈತಿ. ಅದೇ ಬಂದಿಂದ 2 ತಿಂಗಳ, ಅದ್ 2 ತಿಂಗ್ ಜಲ್ದಿ ಸ್ಪೀಡ್ ಓಡ್ಬಿಡ್ತೈತ ಅದು. ಸೊ ಫ್ರೆಂಡ್ಸ್ ಈಗ ಊಟ ಮಾಡಬೇಕು. ಹಸ್ಬೆಂಡ್ ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಏನೇನು ಐಟಮ್ಸ್ ಹೋಗಿದ್ದು ಅದ್ರನ್ನು ಫ್ಯಾನ್ ಅದು ಅಂಕರ್ ಸಿಕ್ಕಾಪಟ್ಟೆ ಸೌಂಡ್ ಬರ್ತಿತ್ತು ಬಿಡ್ರಿ. ಸೌಂಡ್ ಹೆಂಗಿರ್ತಿತ್ತು ಅಂತಂದ್ರೆ ಇನ್ನೇನ್ ಬೀಳುತ್ತನ ಅನ್ನೋಂಗ ಅದು ಫೀಲ್ ಆಕಿತ್ತು. ನಾನ ಎಷ್ಟೊಂದ್ಸಲ ರಾತ್ರಿ ಅದು ಆಫ್ ಮಾಡೀನಿ ಎಲ್ಲಿ ಬೀಳ್ತದನ ಅಂತಂದು. ಸೊ ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬೈ ಬಾಯ್.